ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಸತತವಾಗಿ ಸುರಿದಂಥ ಮಳೆಗೆ ಸಾಕಷ್ಟು ಬೆಳೆಗಳು ಕೂಡ ಹಾಳಾಗಿವೆ. ಅದೇ ರೀತಿಯಾಗಿ ಕಬ್ಬು ಬೆಳೆ ಒಂದೇ ಅಲ್ಲದನೆ ಹಿಂದೆ ಏನು 2 ತಿಂಗಳಿಂದ ಈಗಾಗಲೇ ಉಳ್ಳಾಗಡ್ಡಿಯು ಕೂಡ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ಬೆಳೆದಂಥ ಉಳ್ಳಾಗಡ್ಡಿಗೆ ಕಟ್ರ ಹೊಡೆಯೋದ್ರ ಮುಖಾಂತರ ಹಾಳು ಮಾಡಿದ್ದಾರೆ. ಜೊತೆಗೆ ಇವತ್ತಿನ ದಿವಸ ಗೋವಿನ ಜೋಳವು ಕೂಡ ಸಾಕಷ್ಟು ಜನರು ಬೆಳೆದು ಅಡತಿ ಅಂಗಡಿಗೆ ಹೋಗಿಟ್ರೆ ಅದಕ್ಕೆ ರೇಟ್ ಇಲ್ಲ. ಯಾಕಂತಂದ್ರೆ ಅಡ್ಡ ದುಡ್ಡಿಗೆ ರೇಟ್ ಕೇಳುವಂಥದ್ದು ನಡೆದಿದೆ. ಆ ರೈತರು ಕೂಡ ಗೊಂಜಾಳ ಮತ್ತು ಉಳ್ಳಾಗಡ್ಡಿ ಬೆಳೆದಂಥ ರೈತರು ಕೇಳುವಂಥ ಮಾತೇನಂತಂದ್ರೆ, ಈಗ ಕಬ್ಬಿಗೆ ಸೀಮಿತವಾದಂಥ ರೈತರಿದ್ದಾರೆ, ಆದರೆ ನಮ್ಮ ಉಳ್ಳಾಗಡ್ಡಿಯು ಕೂಡ ರೈತರ ಬೆಳೆ, ಗೊಂಜಾಳವು ಕೂಡ ರೈತರ ಬೆಳೆ. ಆದರೆ ನಮ್ಮ ವಿಚಾರವಾಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ, ನಮಗೆ ಯಾಕೆ ಬೆಂಬಲ ಬೆಲೆ ಕೊಡಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗೋವಿನ ಜೋಳ ಉಳ್ಳಾಗಡ್ಡಿ ಬೆಳೆದಂತ ರೈತರು ಕೇಳ್ತಾ ಇದ್ದಾರೆ. ಈ ವಿಷಯ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮುಧೋಳದಲ್ಲಿ ಕಬ್ಬು ಬೆಳೆಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಮುತ್ತಪ್ಪಣ್ಣ ಕೋಮಾರ್ ಅವರು ಇದ್ದಾರೆ. ಅವ್ರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಈಗಾಗಲೇ ರೈತರು ಬಹಳಷ್ಟು ಒಂದು ಈ ಹೋರಾಟದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನಂತಂದ್ರೆ, ಈಗ ಕಬ್ಬಿಗಷ್ಟೇ ಯಾಕೆ ಬೆಂಬಲ ಬೆಲೆ, ಕಬ್ಬಿಗೆ ಯಾಕೆ ಅಷ್ಟೇ ನಿರ್ದಿಷ್ಟವಾದಂಥ ಬೆಲೆ, ಕಬ್ಬು ಬೆಳೆದವರು ಶ್ರೀಮಂತರು ಇರ್ತಾರೇನೋ, ನಾವು ಬಡವರು ಉಳ್ಳಾಗಡ್ಡಿ ಬೆಳೆದಿರ್ತೀವಿ 1 ಎಕರೆ 2 ಎಕರೆದಲ್ಲಿ, ಗೋವಿನ ಜೋಳ ಬೆಳೆದಿವಿ, ಇವತ್ತಿನ ದಿವಸ ಗೋವಿನ ಜೋಳ 1200 1600 1500 ತಗೋತಾರ. ಬಹಳಷ್ಟು ನಮ್ಗೆ ಹಿನ್ನಡೆ ಆಗ್ತದೆ. ನಾವು ಉಳ್ಳಾಗಡ್ಡಿ ಬೆಳೆದು ಅಲ್ಲೇ ಕಟ್ರ ಹೊಡೆದು ಹಾಳು ಮಾಡಿದೀವಿ, ಯಾಕೆ ರೈತರು ನಮ್ಮ ಬಗ್ಗೆ ನಮ್ಮ ಮೇಲೆ ಧ್ವನಿ ಎತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆ ಅಸಮಾಧಾನಗೊಂಡಾರ. ಅವರಿಗೆ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ ಹೋರಾಟ ಇರುತ್ತೆ? ಇದು ನೀವು ಹೇಳಿದ್ದೇನೈತಲ್ಲ ಬಹಳಷ್ಟ ಪ್ರಸ್ತುತ ಐತಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಮಾಡಿ ಒಂದು ಹಂತಕ್ಕೆ ಅದನ್ನೆಲ್ಲ ಸಂಧಾನ ಮಾಡಿ ಮುಗಿಸಿದ್ವಿ. ಇನ್ನ ನಾವು ಇವತ್ತೂ ಹೇಳ್ತೀನಿ ನಾನು, ಸರ್ಕಾರ ಖರೀದಿ ಕೇಂದ್ರ MSP ಒಳಗೆ ಖರೀದಿ ಮಾಡುವಂಥದ್ದು ಏನ್ ನಿಯಮ ಐತಿ, ಕೇಂದ್ರ ಸರ್ಕಾರ ಮಾಡಿದಂತ ಕನಿಷ್ಠ ಬೆಂಬಲ ಬೆಲೆ 2400 ರೂಪಾಯಿದೊಳಗ ಖರೀದಿ ಮಾಡ್ತೀವಿ ಅಂತೇಳಿ ಮೀನಾಮೇಷ ಎನ್ಸಕ್, ನಾಳೆ ತೆಗಿತೀವಿ ಖರೀದಿ ಕೇಂದ್ರ, ನಾಡ್ದು ತೆಗಿತೀವಿ, ಈ ತರ ಹೇಳಿಕೆಗಳನ್ನ ರೈತರು ಇವತ್ತ ಕೇಳ್ಕೊತ ಸುಮ್ ಕೂತಿದಾರೆ. ನಾಳಿನ ದಿನ ನೀವು 1 ತಿಂಗಳದಿಂದ ಹೇಳ್ತಾರಪ್ಪ, ಏನ್ ತೆಗಿಯವ್ರ ಖಾಸಗಿ ಅವ್ರಿಗೆ 1600-1700 ರೂಪಾಯಿ ಮಾರಿದ್ರ ಸ್ವಲ್ಪ ಸಾಮಾನ್ಯ ಜ್ಞಾನ ಇದ್ದವರು ತಿಳ್ಕೊಬೇಕು, ಅಧಿಕಾರಿಗಳು ಇರ್ಲಿ ಸರ್ಕಾರ ಇರ್ಲಿ. 1700 ರೂಪಾಯಿದೊಳಗೆ ಮಾರಿದ್ರ ರೈತ ಉಳಿತಾನೇನು? ಉಳಿಯಂಗಿಲ್ಲ. ಅದಕ್ಕ ಇವತ್ತು ನಾನು ಇಡೀ ಜಿಲ್ಲೆ ಒಳಗಿರುವಂತ ಎಲ್ಲ ಗೋವಿನ ಜೋಳ ಬೆಳೆದಂತ ರೈತರಿಗೆ ವಿನಂತಿ ಮಾಡ್ತೇನೆ, ಈ ಸರ್ಕಾರದ ಜೊತೆ ನಾವೆಲ್ಲ ಇವತ್ತು ನಂಬಿಕೆ ಇಟ್ಕೊಂಡು ಕುಂದ್ರುವಂತದ್ ಬೇಡ, ನಾವೊಂದು ಹೋರಾಟ ರೂಪಿಸುವಂತದ್ದನ್ನ ಮಾಡೋಣ. ಇಡೀ ಎಲ್ಲಾ ತಾಲೂಕಿನ ರೈತರು ಗೋವಿನ ಜೋಳ ತಗೊಂಡು ಆಯಾ ಏನು ಕಬ್ಬು ಹೋರಾಟ ಆತಲ್ಲ ಆ ತರ ಎಲ್ಲಾ ಹೈವೇಗಳ ಮೇಲೆ ಸುರ್ಕೊಂಡ್ ಕೂತ್ ಬಿಡೋಣ, ನಮ್ಮನ್ನ ಅರೆಸ್ಟ್ ಮಾಡ್ಲಿ. ಗೋವಿನ ಜೋಳ ಇವತ್ತು ಖರೀದಿ ಕೇಂದ್ರ ತೆಗಿದಿಲ್ಲ ಅಂತೇಳಿ ಅಂದ್ರ ನಮ್ಮನ್ನ ಅರೆಸ್ಟ್ ಮಾಡ್ಲಿ, ಗೋವಿನ ಜೋಳ ಏನಾಗದ್ದು ಮುಂದಿನ ಅಂತ ವಿಚಾರ ಮಾಡೋಣ. ಈಗ ನಾವು ನಾಳಿನ ದಿನ ಇವತ್ತು ಹೈವೇಗ್ ತರ್ತೀವಿ, ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಂದು ಇರ್ತೀವಿ ಗೊತ್ತಿಲ್ಲ. ಸರ್ಕಾರ ತತ್ಕ್ಷಣ ಎಚ್ಚೆತ್ಕೋಬೇಕು, ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಮಾಡ್ಬೇಕು. ನಾಳಿನ ನಾಳೆ ಖರೀದಿ ಕೇಂದ್ರ ತೆಗೆಯುವಂತದ್ದನ್ನ ಅದನ್ನ 2400 ರೂಪಾಯಿ ಖರೀದಿ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕು. ಮಾಡ್ಲಿಲ್ಲ ಅಂತೇಳಿ ಅಂದ್ರ ಇಲ್ಲಿ ಉಸ್ತುವಾರಿ ಮಂತ್ರಿ ಇರ್ಬೋದು, ಇಲ್ಲಿ ಜಿಲ್ಲಾಧಿಕಾರಿ ಅವ್ರು ಇರ್ಬೋದು, ಇವತ್ತು ಅದನ್ನ ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಗತ್ತೇಳಿ ಈ ಸಂದರ್ಭದೊಳಗೆ ಹೇಳ್ತಾರೆ. ಸರ್, ಈಗಾಗಲೇ ಉಳ್ಳಾಗಡ್ಡಿ ಕೂಡ ಸಾಕಷ್ಟು ಜನರು ಕಟ್ರ ಹೊಡೆದು ಹಾಳು ಮಾಡ್ಯಾರ. ಪರಿಹಾರ ಕೊಡ್ತೀನಿ ಅನ್ನುವಂಥ ಒಂದು ಆಶ್ವಾಸನೆ ಕೂಡ ಕೊಟ್ಟಿತ್ತು ಜಿಲ್ಲಾಡಳಿತ. ಇಲ್ಲಿವರೆಗೂ ಕೂಡ ಅದರ ಸರ್ವೇನು ಮಾಡ್ಲಿಕ್ಕೆ ಹೋಗಿಲ್ಲ, ಪರಿಹಾರ ಕೊಡುವ ನಿಟ್ಟಿನಲ್ಲಿ ಮಾತುಕತೆನೇ ಇಲ್ಲ. ಇದಕ್ಕೆ ಏನಾದರೂ ನಿಮ್ಮ ಹೋರಾಟ ಇರುತ್ತಾ? ಸರ್ಕಾರಕ್ಕೆ ಸಂವೇದನಶೀಲತೆ ಇರ್ಬೇಕಾಗತಿ. ಉಳ್ಳಾಗಡ್ಡಿ ಬೆಳೆದಂತ ರೈತರಿಗೆ ಖರ್ಚ ವೆಚ್ಚ ಎಷ್ಟಾಗೈತಿ, ಅವಾಗ ಒಮ್ಮೆ ಆರ್ಥಿಕ ಹೊಡೆದ್ ಬಿತ್ತಪ್ಪ ಅಂತೇಳಿ ಅಂದ್ರ ಅವನ ಉಳ್ಳಾಗಡ್ಡಿ ಅವ ಈರುಳ್ಳಿ ಮಾರ್ಲಿಲ್ಲ ಅಂತೇಳಿ ಅಂದ್ರ 1 ಎಕರೆಗೆ ಎಷ್ಟು ಹಾನಿಗೊಳಗಾಕ ಅನ್ನುವಂಥದ್ದು ಇವ್ರಿಗೆ ಪರಿಜ್ಞಾನ ಇಲ್ಲ. ಇವ್ರಿಗೆ ನಾನು ಇವತ್ತು ಅವ್ರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಏನೋ ಕಣ್ಣು ಒರೆಸುವಂತ ಕೆಲಸ ಮಾಡಿದ್ರಿ, ಬಂದತೇನ್ರಿ? ಯೋಗ್ಯ ಪರಿಹಾರ ನೀವ್ ಎಲ್ಲಿ ಕೊಟ್ಟಿರಿ? ಪರಿಹಾರನ ಕೊಡಾಕ ನಿಮ್ಮಂತೇಳಿ ಸಾಧ್ಯತೆ ಆಗಿಲ್ಲ. ಅದಕ್ಕ ಆ ಪರಿಹಾರನೂ ಇಲ್ಲ. ಇವತ್ತು ಇದು ಖರೀದಿ ಮಾಡುವಂತದ್ದು ಗೋವಿನ ಜೋಳ ಇಲ್ಲ. ಮತ್ ನೀವು ಯಾವ ಪುರುಷಾರ್ಥಕ್ಕೆ ಅದಿರಿ ಅಲ್ಲಿ? ಎದಕ್ಕೆ ಇರ್ಬೇಕು ಈ ಜಿಲ್ಲಾಡಳಿತ? ಇವ್ರು ಸರ್ಕಾರಕ್ಕೆ ವರದಿ ಮಾಡಿದ ಕುತ್ಕೊಂಡ್ರ ಅಲ್ಲ, ಇಲ್ಲಿರುವಂತ ಗಂಭೀರತೆಯನ್ನ ಅರ್ಥ ಮಾಡಿಸ್ಕೊಡ್ಬೇಕು. ಇನ್ಮೇಲೆ ಯಾವುದೇ ಬೆಳೆ ಇರ್ಲಿ, ಬರೀ ಉಳ್ಳಾಗಡ್ಡಿ ಅಲ್ಲ, ಸಂಪೂರ್ಣ ಮುಂಗಾರಿ ಫಲ ಆಗೈತಿ. ಉದ್ದಿರ್ಲಿ, ಹೆಸರಿರ್ಲಿ, ಇವತ್ತು ಇನ್ನಿತರ ಎಲ್ಲಾ ಮುಂಗಾರಿ ಬೆಳೆದಂತವ್ರು ಅತಿವೃಷ್ಟಿಯಿಂದ ಈ ಕೈಗೆ ಬಂದಂತ ಏನು ಬೆಳೆ ಕೈಗೆ ಬಂದಿಲ್ಲ, ಬಂದದಕ್ಕೂ ಬೆಲೆ ಇಲ್ಲ. ಮತ್ತೆ ನೀವು ರೈತನ ರಕ್ಷಣೆ ಮಾಡ್ಲಿಲ್ಲ ಅಂತೇಳಿ ಅಂದ್ರ ಅವ್ರು ಸಾಲ ಇದಕ್ಕವ ಡ್ಯೂ ಅಕ್ಕವ, ಅವ್ರು ಕಟ್ಬಾಕಿದಾರ ಅಕ್ಕಾರ, ಪರಿಜ್ಞಾನ ಬೇಕಲ್ಲ, ಬ್ಯಾಂಕಿಗೆ ಹೋಗ್ಬೇಕು ಅವೆಲ್ಲ ನೋಡ್ರಿ. ಇದನ್ನ ಸರ್ಕಾರ ಆದ್ಯತೆ ಮೇಲೆ ಅದನ್ನ ಪರಿಗಣಿಸ್ಬೇಕು. ನಾಳಿನ ದಿನ ಕನಿಷ್ಠ ಈ ಬೆಂಬಲ ಬೆಲೆದೊಳಗ ಖರೀದಿ ಮಾಡುವಂತ ಕೇಂದ್ರ ತೆಗಿರಿ. ಇದೇನಿತ್ಲ ಗೋವಿನ ಜೋಳ ಪಾಪ 6.5 ಲಕ್ಷ ಟನ್, ನಿಮ್ಮ ಅಂಕಿ ಸಂಖ್ಯೆ ಹೇಳ್ತೀರಿ, ಅದು ಇನ್ನೂ ಹೆಚ್ಚಿಗೆ ಆಕತಿ. 6.5 ಲಕ್ಷ ಟನ್ನ ಗೋವಿನ ಜೋಳ ಬೆಳ್ಕೊಂಡ
ಮನ್ಯಾಗ ಇಟ್ಕೊಂಡ ಖರೀದಿ ಕೇಂದ್ರ ತೆಗಿತಾರ ಅಂತೇಳಿ ಕಾಯ್ಕೋತ ಕೂತಾರಲ್ಲ, ಅವ್ರಿಗೆ ನಾಳಿನ ದಿನ ಒಂದು ಖರೀದಿ ಕೇಂದ್ರ ತೆಗಿಬೇಕು. ಇಲ್ಲಂದ್ರ ನೀವು ಕಾನೂನ ಶಾಂತಿ ಭಂಗ ಆಕತಿ ಅಂತೇಳಿ ಏನಾಕತಿ, ಇನ್ನಿದ್ರ ಮೇಲೆ ಏನಾಕತಿ ಹೇಳ್ರಿ. ರೈತರನ್ನ ಬೀದಿಗೆ ತರುವಂತ ಕೆಲಸ ನೀವು ಮಾಡಕತ್ತೀರಿ. ಅದಕ್ಕ ಇವತ್ತು ನಾನು ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕ. ನಾಳಿನ ದಿನ ಬಾಗಲಕೋಟೆಯೊಳಗೆ ಎಲ್ಲೆಲ್ಲಿ ಖರೀದಿ ಕೇಂದ್ರ ತೆಗಿಬೇಕು, ಅವ್ರೇನ್ ಬೆಳೆದಾರಲ್ಲ ಗೋವಿನ ಜೋಳ ಯಾರು ಮಾರಾಟ ಮಾಡ್ಬೇಡ್ರಿ. ನೀವು ಏನು ಆ ದುಗ್ಗಾನಿಗೆ 1600ಕ್ಕೆ ಮಾರಿದ್ರೆ ನಮ್ಗೆ ಉಳಿತೈತೆ? ಯಾರು ಮಾರಾಟ ಮಾಡ್ಬೇಡ್ರಿ. ತಗೊಂಡ್ ಬಂದ್ ಇಲ್ಲಿ ಸುರಿನು ಜಿಲ್ಲಾಡಳಿತ ಎಲ್ಲಿ ಮಾಡ್ತೈತಿ ಅನ್ನುವಂಥದ್ದನ್ನ ನೋಡೋಣ ಅಂತೇಳಿ ಮುಖಾಂತರ ಎಲ್ಲಾ ರೈತರಿಗೆ ನಾವು ವಿನಂತಿ ಮಾಡ್ತೀನಿ, ಹೋರಾಟ ಸಜ್ಜಾಗ. ಒಟ್ಟಿನಲ್ಲಿ ಈಗಾಗಲೇ ಕಬ್ಬು ಬೆಳೆ ಅಷ್ಟೇ ಅಲ್ಲದೇ ಇವತ್ತಿನ ದಿವಸ ಏನು ಗೊಂಜಾಳ ಆಗಿರ್ಬೋದು, ಜೊತೆಗೆ ಉಳ್ಳಾಗಡ್ಡಿ ಆಗಿರ್ಬೋದು, ಇವುಗಳು ಕೂಡ ರೈತರಿಗೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿವೆ. ಇವುಗಳಿಗೂ ಕೂಡ ಉಳ್ಳಾಗಡ್ಡಿಗೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಾಗಿರ್ಬೋದು, ಜೊತೆಗೆ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡೋದ್ರ ಜೊತೆಗೇನೆ ಖರೀದಿ ಕೇಂದ್ರಗಳನ್ನ ತೆಗಿಬೇಕು. ಯಾಕಂತಂದ್ರೆ ದಲ್ಲಾಳಿಗಳ ಮಧ್ಯೆ ಸಿಕ್ಕು ರೈತರ ಬದುಕು ಬಹಳಷ್ಟು ಹಾಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಖರೀದಿ ಕೇಂದ್ರ ತೆಗೆದೇ ಇದ್ರೆ ನಾಳೆ ರೋಡಿಗೆ ಬಂದು ಗೊಂಜಾಳ ಹಾಕೋದ್ರ ಮುಖಾಂತರ ಹೋರಾಟಕ್ಕೆ ಇಳಿತೀವಿ ಅನ್ನುವಂತ ಮಾತನ್ನ ರೈತರು ಹೇಳಿದ್ದಾರೆ. ಮುಂದೆ ಯಾವ ರೀತಿ ತಿರುವು ಪಡಿತಿ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಸತತವಾಗಿ ಸುರಿದಂತ ಮಳೆಗೆ ಸಾಕಷ್ಟು ಬೆಳೆಗಳು ಕೂಡ ಹಾಳಾಗಿವೆ. ಅದೇ ರೀತಿಯಾಗಿ ಕಬ್ಬು ಬೆಳೆ ಒಂದೇ ಅಲ್ಲದೇ ಹಿಂದೆ ಏನು 2 ತಿಂಗಳಿಂದ ಈಗಾಗಲೇ ಉಳ್ಳಾಗಡ್ಡಿಯು ಕೂಡ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ಬೆಳೆದಂತ ಉಳ್ಳಾಗಡ್ಡಿಗೆ ಕಟ್ರ ಹೊಡೆಯೋದ್ರ ಮುಖಾಂತರ ಹಾಳು ಮಾಡಿದ್ದಾರೆ. ಜೊತೆಗೆ ಇವತ್ತಿನ ದಿವಸ ಗೋವಿನ ಜೋಳವು ಕೂಡ ಸಾಕಷ್ಟು ಜನರು ಬೆಳೆದು ಅಡತಿ ಅಂಗಡಿಗೆ ಹೋಗಿಟ್ರೆ ಅದಕ್ಕೆ ರೇಟ್ ಇಲ್ಲ. ಯಾಕಂತಂದ್ರೆ ಅಡ್ಡ ದುಡ್ಡಿಗೆ ರೇಟ್ ಕೇಳುವಂಥದ್ದು ನಡೆದಿದೆ. ಆ ರೈತರು ಕೂಡ ಗೊಂಜಾಳ ಮತ್ತು ಉಳ್ಳಾಗಡ್ಡಿ ಬೆಳೆದಂತ ರೈತರು ಕೇಳುವಂತ ಮಾತೇನಂತಂದ್ರೆ, ಈಗ ಕಬ್ಬಿಗೆ ಸೀಮಿತವಾದಂತ ರೈತರಿದ್ದಾರೆ, ಆದ್ರೆ ನಮ್ಮ ಉಳ್ಳಾಗಡ್ಡಿಯು ಕೂಡ ರೈತರ ಬೆಳೆ, ಗೊಂಜಾಳವು ಕೂಡ ರೈತರ ಬೆಳೆ. ಆದ್ರೆ ನಮ್ಮ ವಿಚಾರವಾಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ, ನಮಗೆ ಯಾಕೆ ಬೆಂಬಲ ಬೆಲೆ ಕೊಡಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗೋವಿನ ಜೋಳ ಉಳ್ಳಾಗಡ್ಡಿ ಬೆಳೆದಂತ ರೈತರು ಕೇಳ್ತಾ ಇದ್ದಾರೆ. ಈ ವಿಷಯ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮುಧೋಳದಲ್ಲಿ ಕಬ್ಬು ಬೆಳೆಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಮುತ್ತಪ್ಪಣ್ಣ ಕೋಮಾರ್ ಅವರು ಇದ್ದಾರೆ. ಅವ್ರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಈಗಾಗಲೇ ರೈತರು ಬಹಳಷ್ಟು ಒಂದು ಈ ಹೋರಾಟದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನಂತಂದ್ರೆ, ಈಗ ಕಬ್ಬಿಗಷ್ಟೇ ಯಾಕೆ ಬೆಂಬಲ ಬೆಲೆ, ಕಬ್ಬಿಗೆ ಯಾಕೆ ಅಷ್ಟೇ ನಿರ್ದಿಷ್ಟವಾದಂತ ಬೆಲೆ, ಕಬ್ಬು ಬೆಳೆದವರು ಶ್ರೀಮಂತರು ಇರ್ತಾರೇನೋ, ನಾವು ಬಡವರು ಉಳ್ಳಾಗಡ್ಡಿ ಬೆಳೆದಿರ್ತೀವಿ 1 ಎಕರೆ 2 ಎಕರೆದಲ್ಲಿ, ಗೋವಿನ ಜೋಳ ಬೆಳೆದಿವಿ. ಇವತ್ತಿನ ದಿವಸ ಗೋವಿನ ಜೋಳ 1200, 1600, 1500 ತಗೋತಾರ. ಬಹಳಷ್ಟು ನಮ್ಗೆ ಹಿನ್ನಡೆ ಆಗ್ತದೆ. ನಾವು ಉಳ್ಳಾಗಡ್ಡಿ ಬೆಳೆದು ಅಲ್ಲೇ ಕಟ್ರ ಹೊಡೆದು ಹಾಳು ಮಾಡಿದೀವಿ. ಯಾಕೆ ರೈತರು ನಮ್ಮ ಬಗ್ಗೆ ನಮ್ಮ ಮೇಲೆ ಧ್ವನಿ ಎತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆ ಅಸಮಾಧಾನಗೊಂಡಾರ. ಅವರಿಗೆ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ ಹೋರಾಟ ಇರುತ್ತೆ? ಇದು ನೀವು ಹೇಳಿದ್ದು ಏನೈತಲ್ಲ ಬಹಳಷ್ಟ ಪ್ರಸ್ತುತ ಐತಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಮಾಡಿ ಒಂದು ಹಂತಕ್ಕೆ ಅದನ್ನೆಲ್ಲ ಸಂಧಾನ ಮಾಡಿ ಮುಗಿಸಿದ್ವಿ. ಇನ್ನ ನಾವು ಇವತ್ತೂ ಹೇಳ್ತೀನಿ ನಾನು, ಸರ್ಕಾರ ಖರೀದಿ ಕೇಂದ್ರ MSP ಒಳಗೆ ಖರೀದಿ ಮಾಡುವಂತದ್ದು ಏನ್ ನಿಯಮ ಐತಿ, ಕೇಂದ್ರ ಸರ್ಕಾರ ಮಾಡಿದಂತ ಕನಿಷ್ಠ ಬೆಂಬಲ ಬೆಲೆ 2400 ರೂಪಾಯಿದೊಳಗ ಖರೀದಿ ಮಾಡ್ತೀವಿ ಅಂತೇಳಿ ಮೀನಾಮೇಸ ಎನ್ಸಕ್, ನಾಳೆ ತೆಗಿತೀವಿ ಖರೀದಿ ಕೇಂದ್ರ, ನಾಡ್ದು ತೆಗಿತೀವಿ, ಈ ತರ ಹೇಳಿಕೆಗಳನ್ನ ರೈತರು ಇವತ್ತ ಕೇಳ್ಕೊತ ಸುಮ್ ಕೂತಿದಾರ. ನಾಳಿನ ದಿನ ನೀವು 1 ತಿಂಗಳದಿಂದ ಹೇಳ್ತಾರಪ್ಪ, ಏನ್ ತೆಗಿಯವ್ರ ಖಾಸಗಿ ಅವ್ರಿಗೆ 1600-1700 ರೂಪಾಯಿ ಮಾರಿದ್ರ ಸ್ವಲ್ಪ ಸಾಮಾನ್ಯ ಜ್ಞಾನ ಇದ್ದವರು ತಿಳ್ಕೊಬೇಕು, ಅಧಿಕಾರಿಗಳು ಇರ್ಲಿ ಸರ್ಕಾರ ಇರ್ಲಿ. 1700 ರೂಪಾಯಿದೊಳಗೆ ಮಾರಿದ್ರ ರೈತ ಉಳಿತಾನೇನು? ಉಳಿಯಂಗಿಲ್ಲ. ಅದಕ್ಕ ಇವತ್ತು ನಾನು ಇಡೀ ಜಿಲ್ಲೆ ಒಳಗಿರುವಂತ ಎಲ್ಲ ಗೋವಿನ ಜೋಳ ಬೆಳೆದಂತ ರೈತರಿಗೆ ವಿನಂತಿ ಮಾಡ್ತೇನೆ, ಈ ಸರ್ಕಾರದ ಜೊತೆ ನಾವೆಲ್ಲ ಇವತ್ತು ನಂಬಿಕೆ ಇಟ್ಕೊಂಡು ಕುಂದ್ರುವಂತದ್ ಬೇಡ, ನಾವೊಂದು ಹೋರಾಟ ರೂಪಿಸುವಂತದ್ದನ್ನ ಮಾಡೋಣ. ಇಡೀ ಎಲ್ಲಾ ತಾಲೂಕಿನ ರೈತರು ಗೋವಿನ ಜೋಳ ತಗೊಂಡು ಆಯಾ ಏನು ಕಬ್ಬು ಹೋರಾಟ ಆತಲ್ಲ ಆ ತರ ಎಲ್ಲಾ ಹೈವೇಗಳ ಮೇಲೆ ಸುರ್ಕೊಂಡ್ ಕೂತ್ ಬಿಡೋಣ, ನಮ್ಮನ್ನ ಅರೆಸ್ಟ್ ಮಾಡ್ಲಿ. ಗೋವಿನ ಜೋಳ ಇವತ್ತು ಖರೀದಿ ಕೇಂದ್ರ ತೆಗಿದಿಲ್ಲ ಅಂತೇಳಿ ಅಂದ್ರ ನಮ್ಮನ್ನ ಅರೆಸ್ಟ್ ಮಾಡ್ಲಿ, ಗೋವಿನ ಜೋಳ ಏನಾಗದ್ದು ಮುಂದಿನ ಅಂತ ವಿಚಾರ ಮಾಡೋಣ. ಈಗ ನಾವು ನಾಳಿನ ದಿನ ಇವತ್ತು ಹೈವೇಗ್ ತರ್ತೀವಿ, ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಂದು ಇರ್ತೀವಿ ಗೊತ್ತಿಲ್ಲ. ಸರ್ಕಾರ ತತ್ಕ್ಷಣ ಎಚ್ಚೆತ್ಕೋಬೇಕು, ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಮಾಡ್ಬೇಕು. ನಾಳೆ ಖರೀದಿ ಕೇಂದ್ರ ತೆಗೆಯುವಂತದ್ದನ್ನ ಅದನ್ನ 2400 ರೂಪಾಯಿ ಖರೀದಿ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕು. ಮಾಡ್ಲಿಲ್ಲ ಅಂತೇಳಿ ಅಂದ್ರ ಇಲ್ಲಿ ಉಸ್ತುವಾರಿ ಮಂತ್ರಿ ಇರ್ಬೋದು, ಇಲ್ಲಿ ಜಿಲ್ಲಾಧಿಕಾರಿ ಅವ್ರು ಇರ್ಬೋದು, ಇವತ್ತು ಅದನ್ನ ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಗತ್ತೇಳಿ ಈ ಸಂದರ್ಭದೊಳಗೆ ಹೇಳ್ತಾರೆ. ಸರ್, ಈಗಾಗಲೇ ಉಳ್ಳಾಗಡ್ಡಿ ಕೂಡ ಸಾಕಷ್ಟು ಜನರು ಕಟ್ರ ಹೊಡೆದು ಹಾಳು ಮಾಡ್ಯಾರ. ಪರಿಹಾರ ಕೊಡ್ತೀನಿ ಅನ್ನುವಂಥ ಒಂದು ಆಶ್ವಾಸನೆ ಕೂಡ ಕೊಟ್ಟಿತ್ತು ಜಿಲ್ಲಾಡಳಿತ. ಇಲ್ಲಿವರೆಗೂ ಕೂಡ ಅದ್ರ ಸರ್ವೇನು ಮಾಡ್ಲಿಕ್ಕೆ ಹೋಗಿಲ್ಲ, ಪರಿಹಾರ ಕೊಡುವ ನಿಟ್ಟಿನಲ್ಲಿ ಮಾತುಕತೆನೇ ಇಲ್ಲ. ಇದಕ್ಕೇನಾದ್ರೂ ನಿಮ್ಮ ಹೋರಾಟ ಇರುತ್ತಾ? ಸರ್ಕಾರಕ್ಕೆ ಸಂವೇದನಶೀಲತೆ ಇರ್ಬೇಕಾಗತಿ. ಉಳ್ಳಾಗಡ್ಡಿ ಬೆಳೆದಂತ ರೈತರಿಗೆ ಖರ್ಚ ವೆಚ್ಚ ಎಷ್ಟಾಗೈತಿ, ಅವಾಗ ಒಮ್ಮೆ ಆರ್ಥಿಕ ಹೊಡೆತ ಬಿತ್ತಪ್ಪ ಅಂತೇಳಿ ಅಂದ್ರ
ಅವನ ಉಳ್ಳಾಗಡ್ಡಿ ಅವ ಈರುಳ್ಳಿ ಮಾರ್ಲಿಲ್ಲ ಅಂತೇಳಿ ಅಂದ್ರ ಒಂದು ಎಕರೆಗೆ ಎಷ್ಟು ಹಾನಿಗೊಳಗಾಕ ಅನ್ನೋಂಥದ್ದು ಇವ್ರಿಗೆ ಪರಿಜ್ಞಾನ ಇಲ್ಲ. ಇವ್ರಿಗೆ ನಾನು ಇವತ್ತು ಅವ್ರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಏನೋ ಕಣ್ಣು ಒರೆಸುವಂತ ಕೆಲಸ ಮಾಡಿದ್ರಿ, ಬಂದತೇನ್ರಿ? ಯೋಗ್ಯ ಪರಿಹಾರ ನೀವ್ ಎಲ್ಲಿ ಕೊಟ್ಟಿರಿ? ಪರಿಹಾರನ ಕೊಡಾಕ ನಿಮ್ಮಂತೇಳಿ ಸಾಧ್ಯತೆ ಆಗಿಲ್ಲ. ಅದಕ್ಕ ಆ ಪರಿಹಾರನೂ ಇಲ್ಲ. ಇವತ್ತು ಇದು ಖರೀದಿ ಮಾಡುವಂತದ್ದು ಗೋವಿನ ಜೋಳ ಇಲ್ಲ. ಮತ್ ನೀವು ಯಾವ ಪುರುಷಾರ್ಥಕ್ ಅದಿರಿ ಅಲ್ಲಿ? ಎದಕ್ಕೆ ಇರ್ಬೇಕು ಈ ಜಿಲ್ಲಾಡಳಿತ? ಇವ್ರು ಸರ್ಕಾರಕ್ಕೆ ವರದಿ ಮಾಡಿದ ಕುತ್ಕೊಂಡ್ರ ಅಲ್ಲ, ಇಲ್ಲಿರುವಂತ ಗಂಭೀರತೆಯನ್ನ ಅರ್ಥ ಮಾಡಿಸ್ಕೊಡ್ಬೇಕು. ಇನ್ಮೇಲೆ ಯಾವುದೇ ಬೆಳೆ ಇರ್ಲಿ, ಬರೀ ಉಳ್ಳಾಗಡ್ಡಿ ಅಲ್ಲ, ಸಂಪೂರ್ಣ ಮುಂಗಾರಿ ಫಲ ಆಗೈತಿ. ಉದ್ದಿರ್ಲಿ, ಹೆಸರಿರ್ಲಿ, ಇವತ್ತು ಇನ್ನಿತರ ಎಲ್ಲಾ ಮುಂಗಾರಿ ಬೆಳೆದಂತವ್ರು ಅತಿವೃಷ್ಟಿಯಿಂದ ಈ ಕೈಗೆ ಬಂದಂತ ಏನು ಬೆಳೆ ಕೈಗೆ ಬಂದಿಲ್ಲ, ಬಂದದಕ್ಕೂ ಬೆಲೆ ಇಲ್ಲ. ಮತ್ತೆ ನೀವು ರೈತನ ರಕ್ಷಣೆ ಮಾಡ್ಲಿಲ್ಲ ಅಂತೇಳಿ ಅಂದ್ರ ಅವ್ರು ಸಾಲ ಇದಕ್ಕವ ಡ್ಯೂ ಅಕ್ಕವ, ಅವ್ರು ಕಟ್ಬಾಕಿದಾರ ಅಕ್ಕಾರ, ಪರಿಜ್ಞಾನ ಬೇಕಲ್ಲ. ಬ್ಯಾಂಕಿಗೆ ಹೋಗ್ಬೇಕು, ಅವೆಲ್ಲ ನೋಡ್ರಿ. ಇದನ್ನ ಸರ್ಕಾರ ಆದ್ಯತೆ ಮೇಲೆ ಅದನ್ನ ಪರಿಗಣಿಸ್ಬೇಕು. ನಾಳಿನ ದಿನ ಕನಿಷ್ಠ ಈ ಬೆಂಬಲ ಬೆಲೆದೊಳಗ ಖರೀದಿ ಮಾಡುವಂತ ಕೇಂದ್ರ ತೆಗಿರಿ. ಇದೇನಿತ್ಲ ಗೋವಿನ ಜೋಳ ಪಾಪ 6.5 ಲಕ್ಷ ಟನ್ ನಿಮ್ಮ ಅಂಕಿ ಸಂಖ್ಯೆ ಹೇಳ್ತೀರಿ, ಅದು ಇನ್ನೂ ಹೆಚ್ಚಿಗೆ ಆಕತಿ. 6.5 ಲಕ್ಷ ಟನ್ನ ಗೋವಿನ ಜೋಳ ಬೆಳ್ಕೊಂಡ ಮನ್ಯಾಗ ಇಟ್ಕೊಂಡ ಖರೀದಿ ಕೇಂದ್ರ ತೆಗಿತಾರ ಅಂತೇಳಿ ಕಾಯ್ಕೋತ ಕೂತಾರಲ್ಲ, ಅವ್ರಿಗೆ ನಾಳಿನ ದಿನ ಒಂದು ಖರೀದಿ ಕೇಂದ್ರ ತೆಗಿಬೇಕು. ಇಲ್ಲಂದ್ರ ನೀವು ಕಾನೂನ ಶಾಂತಿ ಭಂಗ ಆಕತಿ ಅಂತೇಳಿ ಏನಾಕತಿ, ಇದ್ರ ಮೇಲೆ ಏನಾಕತಿ ಹೇಳ್ರಿ? ರೈತರನ್ನ ಬೀದಿಗೆ ತರುವಂತ ಕೆಲಸ ನೀವು ಮಾಡಕತ್ತೀರಿ. ಅದಕ್ಕ ಇವತ್ತು ನಾನು ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕ. ನಾಳಿನ ದಿನ ಬಾಗಲಕೋಟೆಯೊಳಗೆ ಎಲ್ಲೆಲ್ಲಿ ಖರೀದಿ ಕೇಂದ್ರ ತೆಗಿಬೇಕು, ಅವ್ರೇನ್ ಬೆಳೆದಾರಲ್ಲ ಗೋವಿನ ಜೋಳ ಯಾರು ಮಾರಾಟ ಮಾಡ್ಬೇಡ್ರಿ. ನೀವು ಏನು ಆ ದುಗ್ಗಾನಿಗೆ 1600ಕ್ಕೆ ಮಾರಿದ್ರೆ ನಮ್ಗೆ ಉಳಿತೈತೆ? ಯಾರು ಮಾರಾಟ ಮಾಡ್ಬೇಡ್ರಿ. ತಗೊಂಡ್ ಬಂದಿಲ್ಲಿ ಸುರಿನು ಜಿಲ್ಲಾಡಳಿತ ಎಲ್ಲಿ ಮಾಡ್ತೈತಿ ಅನ್ನುವಂಥದ್ದನ್ನ ನೋಡೋಣ ಅಂತೇಳಿ ಮುಖಾಂತರ ಎಲ್ಲಾ ರೈತರಿಗೆ ನಾವು ವಿನಂತಿ ಮಾಡ್ತೀನಿ, ಹೋರಾಟ ಸಜ್ಜಾಗ. ಒಟ್ಟಿನಲ್ಲಿ ಈಗಾಗಲೇ ಕಬ್ಬು ಬೆಳೆ ಅಷ್ಟೇ ಅಲ್ಲದೇ ಇವತ್ತಿನ ದಿವಸ ಏನು ಗೊಂಜಾಳ ಆಗಿರ್ಬೋದು, ಜೊತೆಗೆ ಉಳ್ಳಾಗಡ್ಡಿ ಆಗಿರ್ಬೋದು, ಇವುಗಳು ಕೂಡ ರೈತರಿಗೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿವೆ. ಇವುಗಳಿಗೂ ಕೂಡ ಉಳ್ಳಾಗಡ್ಡಿಗೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಾಗಿರ್ಬೋದು, ಜೊತೆಗೆ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡೋದ್ರ ಜೊತೆಗೇನೆ ಖರೀದಿ ಕೇಂದ್ರಗಳನ್ನ ತೆಗಿಬೇಕು. ಯಾಕಂತಂದ್ರೆ ದಲ್ಲಾಳಿಗಳ ಮಧ್ಯೆ ಸಿಕ್ಕು ರೈತರ ಬದುಕು ಬಹಳಷ್ಟು ಹಾಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಖರೀದಿ ಕೇಂದ್ರ ತೆಗೆದೇ ಇದ್ರೆ ನಾಳೆ ರೋಡಿಗೆ ಬಂದು ಗೊಂಜಾಳ ಹಾಕೋದ್ರ ಮುಖಾಂತರ ಹೋರಾಟಕ್ಕೆ ಇಳಿತೀವಿ ಅನ್ನುವಂತ ಮಾತನ್ನ ರೈತರು ಹೇಳಿದ್ದಾರೆ. ಮುಂದೆ ಯಾವ ರೀತಿ ತಿರುವು ಪಡಿತಿ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ.